ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಎನ್ಪಿಎಸ್ ಹಾಗೂ ಗ್ರ್ಯಾಚ್ಯುಟಿ ಹಣ ಬಿಡುಗಡೆಗೆ ಅಂಗನವಾಡಿ ನಿವೃತ್ತ ಕಾರ್ಯಕರ್ತೆಯರ ಆಗ್ರಹ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ತಮಗೆ ಬರಬೇಕಿರುವ ಎನ್ಪಿಎಸ್ ಹಾಗೂ ಗ್ರ್ಯಾಚ್ಯುಟಿ ಹಣವನ್ನು ಶೀಘ್ರವೇ ಬಿಡುಗಡೆಗೊಳಿಸುವಂತೆ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸಂಬಂಧಿಸಿದಂತೆ ಕ್ಷೇತ್ರದ ಶಾಸಕರಲ್ಲಿ ತಾವೆಲ್ಲರೂ ಮನವಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಸಂಸದರಲ್ಲಿ, ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಅಹವಾಲು ನೀಡಲಾಗುವುದು ಎಂದರು. ನಾವು ಸಿಡಿಪಿಒ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಸಾಲ ಅಥವಾ ಭಿಕ್ಷೆ ಬೇಡುತ್ತಿಲ್ಲ. ನಮ್ಮ ಮಾಸಿಕ ವೇತನದಲ್ಲಿ ಕಂತುಗಳಂತೆ ಹಣವನ್ನು ಪಡೆದಿರುವ ಸರ್ಕಾರಕ್ಕೆ ವಾಪಸು ನಮಗೆ ಕೊಡಿ ಎಂದು ಕೇಳುತ್ತಿದ್ದೇವೆ. ಶೀಘ್ರವೇ ಸರ್ಕಾರ ಹಾಗೂ ಇಲಾಖೆಯು ತಮಗೆ ಎನ್ಪಿಎಸ್ ಹಾಗೂ ಗ್ರ್ಯಾಚ್ಯುಟಿ ಹಣ ನೀಡಬೇಕಿದೆ. ಇಲ್ಲವಾದಲ್ಲಿ ಹಂತ ಹಂತದಲ್ಲಿ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳುವುದು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಂಬಿ ಅಯ್ಯನಹಳ್ಳಿ ಡಿಎಸ್ ಪ್ರಭಾವತಿ, ಆಲೂರು ಬಿ ರುದ್ರಮ್ಮ, ಕೂಡ್ಲಿ ಪಟ್ಟಣದ ಬಿ ಸಂಪತ್ ಭಾಗ್ಯಲಕ್ಷ್ಮಿ, ಕೊಟ್ಟೂರು ಕೊಟ್ರಮ್ಮ, ಅಗ್ರಹಾರ ಎಸ್ಎಂ ನಾಗರತ್ನ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಅಂಗನವಾಡಿ ನಿವೃತ್ತ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿ ಬಿಜಿ ವೃಷಭೇಂದ್ರ, ಕೂಡ್ಲಿಗಿ. ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಪೆನ್ಷನ್ ಇಲ್ಲ. ಹೋರಾಟ ಮಾಡಿದ್ವಿ, ನಮ್ಮಂತ ಎಲ್ಲ ಕೇಳಿದ್ವಿ. ಯಾರು ಕೇಳಿದ್ವಿ? ಕೂಡ್ಲಿ ಕೇಳ್ರೆ ಬಳ್ಳಾರಿ ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಪೆನ್ಷನ್ ಇಲ್ಲ. ಹೋರಾಟ ಮಾಡಿದ್ವಿ, ನಮ್ಮಂತ ಎಲ್ಲ ಕೇಳಿದ್ವಿ. ಯಾರು ಕೇಳಿದ್ವಿ? ಕೂಡ್ಲಿ ಕೇಳ್ರೆ ಬಳ್ಳಾರಿ ಕೇಳಂತಾರೆ. ಬಳ್ಳಾರಿ ಕೇಳಿದ್ರೆ ಎಲ್ಲಾ ಕಡೆಗೂ ಅರ್ಜಿ ಹಾಕಿ ಎಲ್ಲವೂ ನಮಗೆ ಇದು ಬಂದವ ಮಾಡ್ತೀವಿ. ಅಕ್ಲಾಟ್ಮೆಂಟ್ ಕಳ್ಸ್ಯಾರೆ, ಎಲ್ಲ ಕಡೆಗೂ ಕಳ್ಸಿದ್ವಿ. ನನ್ನ ಸಮಸ್ಯೆ ಏನು, ಇವತ್ತು 2 ಕಾಲಿಲ್ಲ. ನನ್ನ ಜೀವನ ತೊಂದರೆ ಆಗ್ಬಿಟ್ಟೈತಿ. ನನ್ನ ಯಾಕೆ ಆಗ್ತದೆ ಹೇಳಕ್ಕೆ ಮನಸ್ಸಿಲ್ಲ. ಅರ್ಜಿ ಕೊಟ್ಟಿದ್ರಮ್ಮ ಎಲ್ಲ ಕಡೆ ಕೊಟ್ಟಿದ್ದು. ಪೆನ್ಷನ್ ಕೊಟ್ಟು ಕಾಲ್ತ ಇವತ್ತೊಂದು ಆಸ್ಪತ್ರೆ ದುಡ್ಡಿಲ್ಲಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಅಡ್ಗುಳಿಗೆ ಕೊಟ್ಟು ದುಡ್ಡಿಲ್ಲ. ಬೇರೆ ಕಡೆ ಹೋಗಂಗಿಲ್ಲ. ಕಾಲಿನ ತೋರ್ಸಕೋದ್ರೆ ಆಪರೇಷನ್ ಮಾಡ್ಸೋದು ಅಂತಂದ್ರೆ ದುಡ್ಡಿಲ್ಲ. ಏನು ಮಾಡಲ್ಲ. 7 ಲಕ್ಷ 8 ಲಕ್ಷ ಯಾರು ಕೊಡ್ತಾರೆ? ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟು ಅವ್ರ ಕೂಲಿ ಇಷ್ಟೊಂದು ಮಾಡ್ತೀವಿ. ನಾವು ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋದೆ. ನಮ್ಮ ಸೊಸೆ ಮೊದಲು ಇವತ್ತು ಕೂಲಿ ಮಾಡ್ಬೇಕು. ನಾವು ಜೀವನ ಮಾಡೋದು. ನೀವು ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರಿದಾಗ ಎಷ್ಟು ಕೊಡ್ತದೆ ತಿಂಗಳಿಗೆ? 150. ತಿಂಗಳಿಗೆ 150. ಕೊನೆ ತಿಂಗಳು 1 ತಿಂಗಳು 3,500 ತಗೊಂಡಿದ್ದೆ. ಅದು 1,100,000 ಆಗಿತ್ತು. ಅದು ಹೆಚ್ಚಿಗೆ 2,000 ಹೆಚ್ಚಿಗೆ ಹಾಕಿ ಅದು 1 ತಿಂಗಳು ತಗೊಂಡಿದ್ದು ನೋಡ್ರಿ. ನಾನು ಒಂದೇ ತಿಂಗಳು 3,500 ಕೊಟ್ಟರು. ತಿರ್ಗಿಲ್ಲ. ಅಲ್ಲಿ ರಿಟರ್ನಾಗ ಮನೆಗೆ ಬಂದು ನಾನು ಏನು ಕೊಡಂಗಿಲ್ಲ. ಸರ್ಕಾರ ಕೊನೆಗೆ ಏನಾರು ಇಟ್ಟು ತಿಂಗಳ ಎಷ್ಟು ಕೊಟ್ರೆ ನಾವು ಏನಾರ ಜೀವನ ಮಾಡ್ತೀವಿ. ಮಕ್ಕಳು ಕೇಳೋದು ಏನು ನಮ್ಮ ಮಕ್ಕಳು ಜೀವನ ಮಾಡೋದೇ ಕಷ್ಟ. ಬಿಸಿಲಂದ ನೆಳ್ಳಾಗ ಹೋಗಿ ಕೆಲಸ ಮಾಡ್ತೀವಿ. ನಮಗೇನಿಲ್ಲ. ನೀವು ಮಾಡ್ದಲ್ಲವ ಬರೀ 100 ರೂಪಾಯಿ ಹತ್ತಕ್ಕೆ ಹೋಗಿ ಅವ್ರಿಗೆ ಕೇಳಿ ಗೌರ್ಮೆಂಟ್ನವ್ರು ಇದಕ್ಕಾಗಿ ಏನಾರು ಕೊಡ್ತಾರಂಗೆ. ಏನು ಮಾಡೋಣ ಸರ್, ನಾವು ಯಾರು ಕೇಳಲ್ಲ. ಎಲ್ಲ ಕಡೆ ಕೇಳಿದ್ದಾದ್ರು. ಕೂಲಿಗೆ ಬಂದು ಅರ್ಜಿ ಹಾಕಿದ್ದಾದ್ರು. ಎಲ್ಲ ಬರ್ತದಮ್ಮ ನಿಮಗೆ ಟೆನ್ಷನ್ ಮಾಡ್ತಾರೆ. ಯಡಿಯೂರಪ್ಪರಿಂದಾಗ ಮಾಡ್ತೀವಿ ಅಂತ ಒಪ್ಪಿಕೊಂಡ್ರು ಅವ್ರು. ಹಂಗೆ ಒಂದು ಸ್ವಲ್ಪ ದಿನಕ್ಕೆ ಅವ್ರು ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋದು ಇಷ್ಟು, ನಮ್ಮವ್ವ ನನ್ನ ತಾಯಿ ನಿನ್ನ ಮನೆಗೆ ನಿನ್ನ ಅಕ್ಕ ತಂಗಿಯರ ನಿನ್ನ ತಾಯಿ ಹಿಂಗೆ ರಿಟೈರ್ಡ್ ಆಗಿ ಏನು ಬರ್ದಂಗಿದ್ರೆ ಇನ್ನು ಏನು ಮಾಡ್ತಿದ್ದು ನಿನಗೆ ಸಂಕಟ ಆಕತ್ತು. ಅದು ಇವಾಗ ನಿನಗೆ ಅರ್ಥ ಆಗಲ್ಲ ಏನು. ಯಾಕಂದರೆ ನಿಮ್ಗೆ ಬೇಕಾದಂಗೆ ಹೇಳ್ತಿದ್ದಿ, ನಿಮ್ಗೆ ದುಡ್ಡಿನ ಅವಶ್ಯಕತೆ ಇರಲ್ಲ. ನಮ್ಮಂಥ ಅನಾಥನ್ನ ನೋಡಿ ಸ್ವಲ್ಪ ಕಂಡುಬಿಟ್ಟು ನೋಡಿ ಒಂದು ಪೆನ್ಷನ್ ಮಾಡಿಕೊಟ್ರೆ ನಾವು ಸಾಯೋ ತನಕನ ಸತ್ತಾಗ ನಿಮ್ಮನ್ನು ನೆನೆಸ್ಕೊಂಡು ಸಾಯ್ತೀವಿ ಅಥವಾ ತಿಂದು. ಅಲ್ಲಮ್ಮ, ನೀವು ಸಂಘಟನೆಯಲ್ಲಿ ಇದ್ರು, ಸಂಘಟನೆ ಏನು ಇದು ಮಾಡಲಿಲ್ಲಮ್ಮ? ಯಾರು ಮಾಡಿದ್ರು ಸಂಘಟನೆಯವರು ಮಾಡಲ್ಲ. ಕೊಡ್ರ 100 ರೂಪಾಯಿ ಕೊಡ್ರಿ. ನಿನಗೆ ಏನಾರ ಬಂದಾಗ ಫೋನ್ ಮಾಡಕ್ ಬೇಕಲ್ಲ. ಫೋನಿಗೆ 100 ರೂಪಾಯಿ ಕೊಡಕ್ಕೆ ಫೋನ್ ಮಾಡಿದ್ರೆ 100 ರೂಪಾಯಿ ಕೊಡಕ್ಕೆ ನಾವೆಲ್ಲಿ ಕೊಡೋಣ ಸರ್? 100 ರೂಪಾಯಿನ ಒಂದು 100 ರೂಪಾಯಿ ಕೊಟ್ರೆ ಒಂದ್ಸಲ ಮೀಟಿಂಗ್ ಐತಿ ಬಾ ಅಂತಾರೆ ಅಷ್ಟೇ. 1 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಆದ್ರೆ 100 ರೂಪಾಯಿ ಕೊಡ್ರಿ ಬಾ. 1 ತಿಂಗಳ ಮೀಟಿಂಗಿಗೆ ಒಂದ್ಸಲ ಫೋನ್ ಮಾಡ್ತಾರೆ. ಅದಕ್ಕೆ 100 ರೂಪಾಯಿ ಕೊಡ್ಬೇಕು. ಓಹೋ. ಈ ವಿಷಯದಲ್ಲಿ ಸಂಘಟನೆಯವರು ಯಾರು ಸಹಾಯ ಮಾಡ್ತಿಲ್ಲ? ಯಾರು ಮಾಡಲ್ಲ. ಏನಿಲ್ಲ. ಬಂದೆ ಹೋದ ನಾವಾಗ ಹೋದ್ರಾಗ ಫ್ರೆಂಡ್ಸ್ ಜೊತೆಗೆ ಹೋಗೋದು, ಎಲ್ಲ ಹೋಟ್ಲಿಗೆ ಹೋಗೋದೆ, ಎಲ್ಲಗೆ ತಾಕತ್ ಕುತ್ಕೊಳ್ಳವ. ನೀನೇನು ನಮ್ಮನ್ನು ಕೇಳ್ತಿ ತಿರ್ಗ ಇಂಥವೆಲ್ಲ ಮಾತಾಡ್ತಾರೆ.
ನಮ್ಮವ್ವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳೋದಿಷ್ಟೇ ಎಷ್ಟು ಏನಾರ ಮಾಡಿ ನಮ್ಮಂತಾರೆ ಪೆನ್ಷನ್ ಮಾಡವ ನೀನು ಪುಣ್ಯ ಬರ್ತತೆ. ನಿಮ್ಮ ಹೆಸರಮ್ಮ? ಡಿ ಜಿ ಶರಣಮ್ಮ, ಕಾನಾಮಡ್ಗು, ಕೊರ್ಲಿಗೆ ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು, ಅಲ್ಲ ವಿಜಯನಗರ ಜಿಲ್ಲೆ, ಕಾನಾಮಡ್ಗು ಎ ಕೇಂದ್ರ. ಇನ್ನೊಬ್ಬ ಎಮ್ಮೆ ಇವಾಗ ನಾನು ರಿಟೈರ್ ಮೇಲೆ ಅದೇ ಶರಣಮ್ಮ ಅಂತಲೇ ಬಂದಾಳೆ, ಆಕೆ ಎ ಕೇಂದ್ರದಾಗ. ಅದಕ್ಕೆ ನಂದು ರಿಟೈರ್ ಆಗಿ ಎ ಕೇಂದ್ರನೇ. ಎಂತ ಶರಣಮ್ಮ ಅಂತಾರ ಮನೆ? ಡಿ ಜಿ. ಹಾಂ. ನಿಮ್ಮ ಹೆಸರಮ್ಮ? ನಮಸ್ತೆ, ನನ್ನ ಹೆಸರು ಡಿ ಎಸ್ ಪ್ರಭಾವತಿ ಅಂತ ಹೇಳ್ಬಿಟ್ಟು ನಾನು ಎಂಬೇನಹಳ್ಳಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಸೇವಾ ಅವಧಿ 38 ವರ್ಷ ಆಗಿದೆ. ನಾನು 2018ರಲ್ಲಿ ನಿವೃತ್ತಿಯಾಗಿದ್ದೇನೆ. ಮತ್ತು ನನಗೆ ಆವಾಗ ಗೌರವಧನೂ ಅತಿ ಕಡಿಮೆ ಇತ್ತು, 5,500 ಕೊಟ್ಟಿದ್ದರು ಸರ್ಕಾರದವರು. ನಂತರ ನಾವೀಗ ರಿಟೈರ್ಡ್ ಸೇವೆ ನಿವೃತ್ತಿ ಹೊಂದಿ 9 ವರ್ಷ ಆಯಿತು. ಅವತ್ತಿಂದ ಇವತ್ತಿನವರೆಗೂ ₹1 1 ಪೈಸಾ ನಮ್ಮ ಇಲಾಖೆಯಿಂದ ನನಗೆ ಬಂದೇ ಇಲ್ಲ. ನನಗೂ ಸಾಕಷ್ಟು ತೊಂದರೆಗಳಿದ್ದಾವೆ. ನನಗೆ ವೃದ್ಧಾಪ್ಯದಿಂದ ಬಂದಿರತಕ್ಕಂಥ ಪಿತ್ತಕೋಶದ ಕಲ್ಲು, ಥೈರಾಯ್ಡ್ ಸಮಸ್ಯೆ ಮತ್ತು ತಲೆನೋವು, ಇವೆಲ್ಲವಕ್ಕೂ ಒಂದು ತಿಂಗಳಲ್ಲಿ ಕನಿಷ್ಠ ₹4,000 ನನ್ನ ಮೆಡಿಸಿನ್ ಖರ್ಚೆ ಬರುತ್ತೆ. ಇದು ಯಾವ ಸರ್ಕಾರನೂ ಭರಿಸಿಲ್ಲ. ಮತ್ತು ನಮಗೆ NPS ಸ್ವಾವಲಂಬನ್ ಅಂತ ಒಂದು ಸ್ಕೀಮನ್ನು ಆವಾಗ 2011ರಲ್ಲಿ ತಂದಿದ್ದರು. ಆವಾಗ ನಮ್ಮದು ಗೌರವಧನದಲ್ಲಿ ಪ್ರತಿ ತಿಂಗಳು ₹150 ಮುರಿದುಕೊಂಡು ಸರ್ಕಾರನೂ ₹150 ಹಾಕಿ ಸೇರಿಸ್ಬಿಟ್ಟು ಬಡ್ಡಿಯನ್ನು ಹಾಕಿಬಿಟ್ಟು ಅದನ್ನು ನಮ್ಮ ಸೇವಾ ನಿವೃತ್ತಿ ಆದ ನಂತರ ನಮಗದನ್ನು ಸಂದಾಯ ಮಾಡ್ತೀವಿ ಅಂತ ಸರ್ಕಾರ ಮತ್ತು ನಮ್ಮ ಇಲಾಖೆ ನಮಗೆ ಹೇಳಿತ್ತು. ಆದರೆ ಅವ್ರ ಮಾತನ್ನು ಉಳಿಸ್ಕೊಂಡಿಲ್ಲ. ಯಾಕೆಂದರೆ ನಮಗೀಗ ನಾವು ನಿವೃತ್ತಿ ಆದ ನಂತರ ನಮಗೆ ಮಕ್ಕಳು ಯಾರೂ ನಮ್ಮನ್ನು ನೋಡ್ಕೊಳ್ಳಿಲ್ಲ. ನಮ್ಮ ಮಕ್ಕಳನ್ನೇ ನಾವು ನೋಡ್ಕೊಂಡು ಸಾಕಮ್ಮ, ನಿನ್ನ ನಾವೆಲ್ಲಿ ನೋಡೋಣ ಅಂತ ನಮ್ಮನ್ನು ಅಲಕ್ಷ್ಯ ಮಾಡಿಬಿಟ್ರು. ಹೀಗಾಗಿ ನನಗೆ ಈಗ ಮಾನಸಿಕವಾಗಿಯೂ ನೋವಾಗಿದೆ. ಮತ್ತು ಈಗ ದೈಹಿಕವಾಗಿ ಆದ ನೋವುಗಳಿಗೆ ಯಾರು ಸ್ಪಂದಿಸ್ತಾರೆ ಈಗ ಸರ್, ನೀವೇ ಹೇಳಿ. ಈಗ ನನಗೆ ಎಷ್ಟು ತೊಂದರೆ ಆಗಿದೆ ಅಂತಂದರೆ, ನಾವೆಲ್ಲ ಈಗ 5-6 ಸಾರಿ ನಮ್ಮ ನಿರ್ದೇಶಕರ ಕಚೇರಿಗೆ ಹೋಗಿದ್ದೇವೆ, ಮತ್ತು ಸಹ ನಿರ್ದೇಶಕರ ಕಚೇರಿಗೂ ಹೋಗಿದ್ದೇವೆ, ಭೇಟಿ ಕೊಟ್ಟಿದ್ದೇವೆ, ಅರ್ಜಿ ಕೊಟ್ಟಿದ್ದೇವೆ. ನಮ್ಮ ಕಚೇರಿ CDPO ಕಚೇರಿಗಂತೂ ಒಂದು 100 ಬಾರಿ ಅಲ್ದಾಡಿದ್ದೇವೆ. ಮತ್ತು ಈಗ ವಿಜಯನಗರ ಜಿಲ್ಲೆ ಹೊಸದಾಗಿ ಆಯ್ತಲ್ಲ, ಬಳ್ಳಾರಿ ಹಳೆಯ ಜಿಲ್ಲೆಗೂ ನಾವು ಹೋಗಿದ್ದೀವಿ. ಅವರು ಇವ್ರ ಮೇಲೆ ಹೇಳ್ತಾರೆ, ಈ ಜಿಲ್ಲೆಯವರು ಅವ್ರ ಮೇಲೆ ಹೇಳ್ತಾರೆ. ಹೀಗಾಗಿ ಮಧ್ಯದಲ್ಲಿ ನಮ್ಮನ್ನು ಕಾಲ್ಚಂಡಿನ ಥರ ನಮ್ಮನ್ನು ಒದ್ದು ಅವರು ಭಾಳ ನಮಗೆ ಸಹನೆ ಪರೀಕ್ಷೆ ಮಾಡಿದ್ದಾರೆ. ನಾವು ಎಷ್ಟೇ ಅವರು ಕೇಳ್ಕೊಂಡ್ರು ಯಾರೂ ನಾವು ಸರಿಯಾಗಿ ಸ್ಪಂದನೆಯೇ ನೀಡಿಲ್ಲ ಇವತ್ತಿನವ್ರಿಗೆ. ನಾವು ಕಷ್ಟ ಸುಖ ಬೇಕಾಗಿಲ್ಲ, ನೀವು ಎಲ್ಲಿ ಬೇಕಾದರೂ ಹೋಗ್ರಿ, ನೀವೇನಾದರೂ ಮಾಡಿರಿ, ನಾವು ಮಾಡೋ ಕರ್ತವ್ಯ ಮಾಡಿಬಿಟ್ಟಿವಮ್ಮ, ನಮ್ಮ ಕಡೆ ಏನೂ ಇಲ್ಲ ಅಂತ ಹೇಳೋದು, ಸರ್ಕಾರ ಎಲ್ಲಿವರೆಗೂ ನಿಮಗೆ ಕೊಡುತ್ತೆ ಅಂತ ಕೇಳೋದು, ಈ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಕೆಲವು ಸಲ ನಯವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ನಮ್ಮನ್ನು ಮಾತಾಡಿ ಕಳಿಸ್ಬಿಟ್ಟಿದ್ದಾರೆ. ಆದರೆ ಇವತ್ತಿನವರೆಗೂ ನಮ್ಗೆ ಯಾವುದೇ ಈ ಪೆನ್ಷನ್ನು ಇದ್ರದ್ದು NPS ಅಂತದು, ಆ ಪೆನ್ಷನ್ನಿನ ಹಣ ನಮ್ಮದೇ ದುಡ್ಡನ್ನು ನಮ್ಮೇ ಜೋಬಿಂದ ಕೊಳ್ಳೆ ಹೊಡೆದಿತ್ತದು, ಅದನ್ನು ಕೊಡೋಕ್ಕೆ ನಮ್ಗೆ ಸತಾಯಿಸ್ತಾ ಇದ್ದಾರೆ. ಎಷ್ಟು ಸಾರಿ ಹೋಗಿ ಕಂಪ್ಲೀಟ್ ಮಾಡಿದ್ರು ಯಾರೂ ಕೊಟ್ಟಿಲ್ಲ. ಗ್ರ್ಯಾಜುಯೇಟಿ ಫಂಡು ಇದ್ರದ್ದು ಹೇಳಬೇಕು ಅಂದರೆ, ಈಗ ನಮಗಿಂತ ಎಷ್ಟೋ ಜೂನಿಯರ್ಗಳು ಅವರಿಗೆಲ್ಲ 2.5 ಲಕ್ಷದಿಂದ 3 ಲಕ್ಷದವರೆಗೂ ದುಡ್ಡು ಅವರು ಏನೂ ಕೇಳದೆ, ಕೋರ್ಟಿಗೂ ಒಂದಿನ ಹಾಜರಾಗಿಲ್ಲ, ಅವ್ರ ಅಕೌಂಟಿಗೆ ಡೈರೆಕ್ಟಾಗಿ ಬರ್ತಾಯಿದೆ. ಈ ಸರ್ಕಾರನೇ ನಮಗೆ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ. ಸರ್ಕಾರ, ಘನ ಸರ್ಕಾರ ಈಗ ನಮ್ಮ ಬಡವರ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಪ್ರಯೋಗ ಮಾಡ್ತಾರೆ ಇವರು ಅಂದ್ರೆ, ನಾವು ಅವರಿಗೆ ನಾವೇ ಸಿಕ್ಬಿಟ್ಟಿದ್ದೀವಿ ಬಲಿಪಶುವಾಗಿ, ಬೇರೆ ಯಾರು ಸಿಕ್ಕಿಲ್ವ ನೋಡಿ. ಈಗ ಈ ನಮ್ಮ ವ್ಯವಸ್ಥೆ, ಸಮಾಜದ ವ್ಯವಸ್ಥೆ ಹೇಗಿದೆ ಅಂತಂದರೆ, ಈಗ ನಾವು ಹೆಣ್ಣು ಮಕ್ಕಳು, ನಮ್ಮ ಇಲಾಖೆ ಮಹಿಳಾ ಮತ್ತು ಸಬಲೀಕರಣದ ಇಲಾಖೆ ದೊಡ್ಡದಾಗಿ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ ಇವರು. ಯಾರನ್ನು ಸಬಲೀಕರಣ ಮಾಡಿದ್ರು ಅವರು ಇವತ್ತಿನವರೆಗೂ? ನಾವೇ ಬೀದಿ ಬಿದ್ದಿದ್ದೀವಿ. ಈಗ ನಮ್ಮನೇಲಿ ಸಬಲೀಕರಣ ಮಾಡಿದ್ರು ಅವರು. ಒಂದು ವರ್ಷಕ್ಕೊಂದ್ಸಲ ಮಹಿಳಾ ದಿನಾಚರಣೆ ಅಂತ ಆಚರಿಸಿ ಹಬ್ಬ ಮಾಡಿ ಸಂಭ್ರಮ ಮಾಡಿ ಕುಣಿದಾಡ್ತಾರೆ ಇವರು. ಆದರೆ ನಾವು ಮಹಿಳೆಯರ ಥರ ಕಾಣಲ್ವ ಅವರಿಗೆ? ನಾವು ಯಾವ ರೀತಿ ಕಾಡ್ತಾ ಇದ್ವಿ ಅವರಿಗೆ? ನಾವೇನೇ ಹಿಜಡಗಳ ಥರ ಕಾಡ್ತಾ ಇದ್ವಿ ಅವರಿಗೆ? ಮಹಿಳೆಯರೇ ಅಲ್ವ ನಾವು? ಮಗಳ ಮುಖಿಯರ? ನಮ್ಮನ್ನೇ ಇವರು ನಿರ್ಲಕ್ಷ್ಯ ಮಾಡಿ ಕಾಲ್ಚಂಡಿನ ಥರ ಬೀದಿಗೆ ಬಿದ್ದು ಈಗೆಲ್ಲರೂ ಎಷ್ಟೋ ಜನ ಮರಣ ಹೊಂದ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಯಾರು ನ್ಯಾಯ ಸಲ್ಲಿಸ್ತಾರೆ? ಎಷ್ಟೋ ಜನರ ಸಂಸಾರ ಬೀದಿ ಬಿದ್ದಿದೆ, ಅವ್ರಿಗೆ ನ್ಯಾಯ ಕೊಡೋರು ಯಾರು? ನಮ್ಮ ಘನ ಸರ್ಕಾರ ಮತ್ತು ನಮ್ಮ ಇಲಾಖೆ ಇಬ್ಬರೂ ಸೇರಿ ನಮ್ಮನ್ನು ತುಳಿದು ಹಾಕಿದ್ದಾರೆ. ನಾವು ಮಹಿಳೆಯರು ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಅವರು. ಇವರು ಇದನ್ನೆಲ್ಲ ಈ ಒಂದು ಅನ್ಯಾಯವನ್ನು ನಾವು ಸಹಿಸೋದಿಲ್ಲ. ನಾವು ಇದಕ್ಕೆ ಖಂಡಿತವಾಗಿ ಇದನ್ನು ಖಂಡಿಸ್ತೀವಿ ಮತ್ತು ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಬೇಕಾದ್ರೂ ಆಗಲಿ ಉಗ್ರ ಹೋರಾಟ. ಕೂಡ್ಲಿಗಿಯಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್ ನಿಮಗೆ ಸಮಸ್ಯೆ? ಕೂಡ್ಲಿಗಿಯಲ್ಲಿ ಒಂದು ಹೆಚ್ಚು ಕಮ್ಮಿ 200 ಜನ ಸಹಾಯಕರು ಮತ್ತು ಕಾರ್ಯಕರ್ತರು ಇದ್ದಾರೆ. ಬರಬೇಕು, ಅವ್ರು ಬರ್ಬೇಕಾಗಿದೆ, ಅದು ಬರ್ತಾರೆ ಅವರು. ಕೆಲವರೆಲ್ಲ ಪಾಪ ಬರಲಾರ್ದೆ ನಿಶಕ್ತಿ, ವಯಸ್ಸು, ಇದೇ ಸಮಸ್ಯೆ ಸುಮಾರು 200 ಜನ ಇದ್ದಾರೆ. ಕೂಡ್ಲಿಗಿ ತಾಲೂಕು 200 ಮೇಲೆ ಇದ್ದಾರೆ.
ಕೂಡ್ಲಿಗಿ ತಾಲೂಕಿನಲ್ಲಿ? ಹೌದು. ಓಹೋ. ಅಂದ್ರೆ ಈಗ ಜಸ್ಟ್ ಮೊನ್ನೆ 23ರಿಂದ 25ವರೆಗೂ ನಿವೃತ್ತಿ ಆದತಕ್ಕಂಥವ್ರಿಗೆಲ್ಲ ಇವರು ಅವ್ರ ಅಕೌಂಟಿಗೆ ಡೈರೆಕ್ಟ್ ಆಗಿ 2 ಲಕ್ಷ 3 ಲಕ್ಷ ಹಾಕಿದ್ದಾರೆ. ಹಾಕ್ಲಿ ಅವರಿಗೆ. ಈಗ ಇಲ್ಲಿಂದ ಎಲ್ಲಿವರೆಗೆ ಬಂದಲ್ಲ ಮೇಡಮ್? ಅಂದ್ರೆ ಎಷ್ಟನೇ ಈ 2011 12ನೇ ಸಾಲಿನಿಂದ 22ರವರೆಗೂ ವರ್ಷದವರೆಗೂ ರಿಟೈರ್ಡ್ ಆಗತಕ್ಕಂಥ ಯಾರಿಗೂ ಬಂದಿಲ್ಲ, ಯಾರಿಗೂ ಗ್ರಾಜ್ಯುಯೇಟ್ ಹಣ ಬಂದಿಲ್ಲ. NPS ದುಡ್ಡು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅಂದಾಜು ಅಂತರ ಎಷ್ಟಿದ್ದಾರೆ? ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಅಂತವ್ರು ಒಂದು 200 ಜನ ಇದ್ದಾರೆ. ಪೆನ್ಷನ್ ಇದು NPS ಬರೆದಿದ್ದವರು ಒಂದು 45 ಜನ ಇದ್ದಾರೆ. ಇದು ಸಮಸ್ಯೆ ಇದು ಕೂಡ್ಲಿಗಿ ತಾಲೂಕು ಒಂದೇನಾ ಅಥವಾ ರಾಜ್ಯದಲ್ಲಿ ಎಲ್ಲ ಕಡೆ? ರಾಜ್ಯದಲ್ಲೂ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಗೆ ಈ ಸಮಸ್ಯೆ ಇದೇ ಸಮಸ್ಯೆ ಇದೆ. ಇದೇ ಸಮಸ್ಯೆ ಇದೆ. ಪ್ರತಿಯೊಬ್ಬರು ವಯಸ್ಸು ಆದ ಕಾರಣ ಬರಕ್ಕಾಗ್ತಿಲ್ಲ. ನಾವು ಕರ್ಕರದಲ್ಲಿ ಈಗ ನೋಡ್ರಿ ನಮ್ಮಲ್ಲೇ ಇವ್ರು ಇದ್ದಾರೆ ಚೆನ್ನಮ್ಮ ಅಂತೇಳಿ, ಅವ್ರಿಗೆ ಕಾಲು ಪಾಪ ಓಡಾಡಕ್ ಬರೋದು. ವಯಸ್ಸು ಸಹಜ, ವಯಸ್ಸು 22 ವರ್ಷ ಅವ್ರಿಗೆ ಬಂದಿದ್ದಾರೆ. ಆದ್ರೂ ಅವ್ರ ಪಾಪ ನಮಗ್ ಸ್ಪಂದಿಸಿ ಇಲ್ಲ ಅನ್ನಕ್ಕಾಗದೆ ನಮ್ಮ ಸಲುವಾಗಿ ಬಂದ್ರು. ಅವರಿಗೂ ಸಮಸ್ಯೆ ಬಹಳ ಇದಾವೆ. ನೀವು ಸಂಬಂಧಪಟ್ಟಂಗೆ ಯಾವ ಇಲಾಖೆಗಳನ್ನ ಸಂಪರ್ಕಿಸಿರಿ? ನೀವು ಇಲಾಖೆ ಒಂದು 15 ಸಲ ಅಲ್ದಾಡಿದೀವಿ, 4-5 ಸಲ ಅರ್ಜಿ ಕೊಟ್ಟಿದೀವಿ. ನಮ್ಮ ನಿರ್ದೇಶಕರ ಹೊಸಪೇಟೆ ನಿರ್ದೇಶಕರಿಗೂ 5-6 ಸಲ ಅರ್ಜಿ ಕೊಟ್ಟಿದೀವಿ. ಅವ್ರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಯೂನಿಯನ್ ಅವ್ರು ಸಂಪರ್ಕ ಮಾಡಿ, ಯೂನಿಯನ್ ಅವರಂತೂ ಯಾವುದೇ ಆಕ್ಟಿವ್ ಇಲ್ಲ, ನಿರ್ಜೀವ ಪ್ರತಿಮೆ ಆದಂಗೆ ಆಗೋಗಿದ್ದಾರೆ ಅವರು. ಅವ್ರು ಯಾವುದೇ ಸ್ಪಂದನೆ ತೋರಿಸಿಲ್ಲ ಇವತ್ತಿನವರು. ಅವ್ರಿಗೆ ಹೇಳಿದ್ರು ಅವ್ರು ಕೇಳಿಲ್ಲ. ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳನ್ನ ಈಗಿರ ನಮ್ಮ MLA ಸಾಹೇಬ್ರಿಗೂ ಒಬ್ಬರು ನಮ್ಮವರೊಬ್ಬರು ಸೊಸೆ ಅವರು ನಮ್ಮವರು ರುದ್ರಮ್ಮನ್ ಅವರು ಅರ್ಜಿ ಕೊಟ್ಟರು. ನಮ್ಮ CDP ಅವ್ರನ್ನೇ ಅವರು ಕೇಳಿದ ತಕ್ಷಣ ನಾವು ಕಳಿಸ್ಬಿಟ್ಟಿದ್ದೀವಿ ಬರುತ್ತೆ ಅಂತ ಅವ್ರು ಹೇಳಿದರು. ಅಲ್ಲಿಗೆ ನಮ್ಮ MLA ಅವರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅವ್ರು ಏನೂ ನಮ್ಮ ಬಗ್ಗೆ ನಮ್ಮ ಕಷ್ಟನೂ ಸುಖನೂ ಏನೂ ವಿಚಾರಿಸಿಲ್ಲ. ಯಾಕೆ ಹೋಗ್ತೀರಿ ಆಗಲ್ಲ ಸುಮ್ಮನೆ ಯಾಕೆ ಅವಾಗಿದ್ದು ಬೆಲೆ ಈಗಿಲ್ಲ. ಈಗ ಮೇಂಟೆನೆನ್ಸ್ ಎಲ್ಲರದೊಂದು ಸಮಸ್ಯೆ ಕಟ್ಟಿ ಹಾಕಿದಂಗೆ ಅನ್ಕೊಂಬಿಟ್ಟಾರ ನಮ್ಗೀಗ. ಅಲ್ಲ ಎಲ್ಲರದು ಸಮಸ್ಯೆ ಬರ್ದೆ ಅನ್ನೋದು. ನೋಡ್ರಿ ಸರ್, ನಮಗೆ ಇಷ್ಟೆಲ್ಲ ಮಾಡಿ ನಮಗೆ ನಾವು 85 88ರಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೇಷನ್ನು ತಲೆಮಾಗ್ಲದ್ದು ಹೊತ್ಕೊಂಬಂದು ನಾವು ಗಂಡಸರು ಮಾಡಿದಂಗೆ ತಲೆಮಾಗ್ಲದ್ದು ರೇಷನ್ ಹೊತ್ಕೊಂಬಂದು ಬಸ್ನಾಗ್ಲದ್ದು ಒಂದೊಂದು ಬಸ್ ಇರ್ತಿದ್ವು ಹಳ್ಳಿಗಳಿಗೆ. ಆ ಬಸ್ನಾಗ ಬಂದು ಹೊತ್ಕೊಂಡೋಗಿ ಮಕ್ಕಳಿಗೆ ಮಾಡಾಕ್ತಿದ್ವಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಆಮೇಲೆ ಆರೋಗ್ಯ ಇಲಾಖೆಗೆ ಮಾಡಿಸ್ಕೊಂತಿದ್ರಲ್ಲ ಕೆಲಸ, ಅದು ಕೂಡ ಫ್ರೀಯಾಗಿ ಮಾಡ್ಕೊಂತಿದ್ರು. ಏನೋ ಪೋಲಿಯೋ ಹಾಕಾರೆ ತಿಂಗಳ ದಿನ 25 ರೂಪಾಯಿದಂತೆ ಕೊಡ್ತಿದ್ರು. ಅದನ್ನು ಮುರಿದು ಆಮೇಲೆ ಬೇರೆ ನಮಗೆ ಆ ದುಡ್ಡು ಕೊಡ್ಲಾರ್ದ ಆಶಾ ವರ್ಕರ್ ನೇಮಕ ಮಾಡ್ಕೊಂಡ್ರು. ಬೇರೆ ಅವ್ರಿಗೆ ನೇಮಕ ಮಾಡ್ಕೊಂಡು ಅವ್ರಿಗೆ ಬೇರೆ ಪೇಮೆಂಟ್ ಕೊಟ್ಟರು. ಆ ದುಡ್ಡು ನಮಗೆ ಕೊಟ್ಟರು. ನಮಗೆ ಹೇಳಿದ್ರೆ ನಾವು ಮಾಡ್ತಿದ್ವಿ. ನಮಗೂ ಕೂಡ ಆವಾಗ ಕಡಿಮೆ ದುಡ್ಡು ಬರ್ತಿತ್ತು. ಅದನ್ನು ತೆಗೆದಾಕ್ಬಿಟ್ರು, ಅವ್ರಿಗೆ ಮಾಡಿಬಿಟ್ರು. ಇಷ್ಟೆಲ್ಲ ಮಾಡಿ ರೇಷನ್ಗಳು ನಾವು ತಗೊಂಡೋಗಿ ಮಾಡ್ತಿದ್ವಿ ಅಂದರೆ ಇಲ್ಲಿ ಕೂಡ್ಲಿಗೆಯಲ್ಲಿ ಯಾವುದೋ ಮೂಲೆಗೆ ನಮಗೆ ಅಷ್ಟು ಗಾಡಿಗಟ್ಟಲೆ ಕೊಟ್ಟರೆ ಎಷ್ಟು ಸಲ ಬಸ್ ಸ್ಟ್ಯಾಂಡಿಗೆ ಓಡಾಡಿ ಒತ್ಕೊಂಡು ನಾವು ತಲೆಮಗಳದ್ದು ಓದ್ಕೊಂಬಂದು ಓಡಾಡಿ ಮಾಡಿದ್ವಿ. ಮನೆ ಇಲ್ಲ ಅಲ್ಲಿ. ಎಲ್ಲೇನೋ ನಾವು ಬೇರೆ ಊರಿಗೆ ಹೋದಾಗ ನಮಗೆ ಮನೆ ಜೀವನ ಮಾಡೋಕ್ಕೆ ಮನೆ ಇದ್ದಿಲ್ಲ. ಯಾವುದೋ ಒಂದು ಮನೆಗೆ ಅಂದ್ರೆ ರೇಷನ್ ಎಲ್ಲ ತೋದ್ಬಿಟ್ಟಿತ್ತು ನಮ್ಮದು. ಆವಾಗ ಜಿಲ್ಲಾ ನಮ್ಮ ಆಫೀಸ್ನವರು ಅದನ್ನ ರಿಕವರಿ ಮಾಡಿದ್ರು. ದುಡ್ಡು ಎಲ್ಲ ನೆಂದೋಗಿತ್ತಲ್ಲ. ನಾವು ಮನೆಯಲ್ಲಿದ್ದೇನು ಮಾಡೋಣ? ಅಲ್ಪ ಸಂಬಳದಾಗ ಮುರ್ಕೊಂತಿದ್ದಾರೆ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಬಂದಿವಿ ಅಂದರೆ ನಮ್ಮನ್ನ ಬೇಬಿಷ್ಟು ಮಾಡ್ತಾರೆ. ನಮಗೆ ಯಾಕೆ ಪಿಂಚಣಿ ಮಾಡ್ತಾ ಇಲ್ಲ? ಎಂತೆಂಥ ಲಕ್ಷಗಟ್ಟಲೆ ಸಂಬಳ ಬರೋರಿಗೆ ಅವ್ರಿಗೆ ಪಿಂಚಣಿ ಮಾಡ್ತಿದ್ದಾರೆ. ನಾವು ಇಷ್ಟೆಲ್ಲ ಯಾವ ಆಫೀಸ್ಗಳಿಗೂ ನಮ್ಮಷ್ಟು ರೆಕಾರ್ಡ್ ಬರೆಯೋದು ಯಾರ ಆಫೀಸ್ನಾಗ ಇಲ್ಲ. ಅಂತ 36-40 ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ವಿ ನಾವು. ಅದು ಕಡಿಮೆ ಸಂಬಳ. ಅದು ಕಡಿಮೆ, ಆದ್ರೂ ಕಡಿಮೆ ಸಂಬಳ. ಎಲ್ಲದಕ್ಕೂ ಸರ್ಕಾರ ಉಪಯೋಗಿಸಿತ್ತು. ಆದ್ರೆ ನಮಗೆ ದುಡ್ಡಿಲ್ಲ, ಫ್ರೀ ಮಾಡಿಸ್ಕೊಂಡು ಹೆಚ್ಚು ಕೆಲಸ ಕಡಿಮೆ ಸಂಬಳ. ನಾವು ಹಂಗೆ ಊಟ ಮಾಡ್ಲಿಲ್ಲದ್ರ ಚಿಂತಿಲ್ಲ, ಹಂಗೆ ಕೆಲಸ ಹೋಗಿ ಮಾಡಬೇಕು. ಬಾರಮ್ಮ ಇಷ್ಟು ಟೈಮ್ಗೆ ಇದ್ದು ಬಿಡ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಹೋದವರು ಪೋಲಿಯೋ ಹಾಕ್ಬೇಕಾರ ಸಾಯಂಕಾಲ 5 ಗಂಟೆವರೆಗೆ ಅಲ್ಲೇ ಇರ್ಬೇಕು. ನಾವು ಊಟ ಯಾವಾಗ ಮಾಡಬೇಕು? ಅಲ್ಲ ಶಾಲೆಗೆ ಮಾಡ್ತಿದ್ರಿ, ನೀವು ಉಣ್ಬೋದಾಗಿತ್ತು ಅಂತ ಹೇಳ್ತೀರಿ. ನಮಗೆ ಉಣ್ಣಕ್ಕೆ ಆಗ್ಬೇಕಲ್ಲ. ಈಗ ಅವತ್ತು ಭಾನುವಾರ ಇರಲ್ಲ ಪಲ್ಸ್ ಪೋಲಿಯೋ ಹಾಕ್ಬೇಕಾರ. ನಾವು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆವರೆಗೂ ನಮಗೆ ಊಟ ಎಲ್ಲ ಉಪವಾಸ ಮಾಡಿ ಬರ್ತಿದ್ವಿ. ಇಷ್ಟೆಲ್ಲ ಮಾಡಿ ನಮ್ಮನ್ನು ಧಿಕ್ಕಾರ ಮಾಡಬೇಡ್ರಿ. ದಯವಿಟ್ಟು ನೀವು ಅಂಗನವಾಡಿ ವರ್ಕರ್ಗಳಿಗೆ ಕರುಣೆ ತೋರಿಸಿ ನಮಗೆ ನಮ್ಮ ದುಡ್ಡು ಬರಂಗೆ ಮಾಡಿ, ಆಮೇಲೆ ಪಿಂಚಣಿ ಯೋಜನೆ ಬರಂಗೆ ಮಾಡಿರಿ. ದಯವಿಟ್ಟು ಕೈ ಮುಟ್ಟಿ ಕೇಳ್ಕೊತಿದ್ದೀನಿ.
ಸೈನ್ ಮಾಡಿ ಹೆಸರು ಬರ್ದು ಸೈನ್ ಮಾಡ್ಕೋದು ಇಲ್ಲಿ ಮಾಡು ಹೆಸರು ಬರ್ದು ನಿನ್ನ ಹೆಸರು ನಿನ್ನ ಸೈನ್ ಇಲ್ಲಿ ಬರ್ದು ಹೋಗು ಯಾರದು ಓ ನಾಗರತ್ನ ಹಲೋ ನಾಗರತ್ನ ಕೊತ್ಲ ಸಂಪತ್ತು ಮನೆ ನೋಡಿಯಾ ಸರ್ವಿಸ್ ಎಷ್ಟಿದ್ರಿ ನೀವು ಸ್ಟಾರ್ಟಿಂಗ್ ಸರ್ವಿಸ್ ಮಾಡೋಕೆ ತಿಂಗಳಿಗೆ ಎಷ್ಟಿದ್ರಿ ಸಂಬಳ? ತಿಂಗಳಿಗೆ 250 ಇತ್ತು ಸರ್. ಅದಾದ್ಮೇಲೆ ಮತ್ತೆ 500 ಆಯ್ತು ಸರ್. ಅದಾದ್ಮೇಲೆ 1000 ಆಯ್ತು ಸರ್. ಅದಾದ್ಮೇಲೆ ಮತ್ತೆ 2000 ಕೊಟ್ರು. ಆಮೇಲೆ 5000 ಕೊಟ್ರು ಸರ್. ಲಾಸ್ಟು ನಾವು ತಗೊಂಡಿರೋ ಪೇಮೆಂಟ್ 1 ವರ್ಷದ್ದು 8000 ಸರ್. ಲಾಸ್ಟ್ ಒಂದು ತಿಂಗಳಿಗೆ 8000 ಅಂತೆ 1 ವರ್ಷ ತಗೊಂಡಿದ್ವಿ ಸರ್. ಅಷ್ಟೇ. ರಿಟೈರ್ಡ್ ಆಗ್ಬಿಟ್ಟು ಸರ್. ರಿಟೈರ್ಡ್ ಆಗಿ ಎಷ್ಟನೇ ವರ್ಷ ಈಗ? ರಿಟೈರ್ಡ್ ಆಗಿ 8ನೇ ವರ್ಷ ಸರ್. 8ನೇ ವರ್ಷ ಆದ್ರೂ ಕೂಡ ನಿಮಗೆ NPS ಬಂದಿಲ್ಲ, ಗ್ರಾಜ್ಯುಟಿನೂ ಬಂದಿಲ್ಲ ಸರ್. ಯಾವುದೇ ರೀತಿ ಯಾವುದೇ ರೀತಿನೂ ಇಲ್ಲ ಸರ್. ಇಡಿಗಂಟು ಕೇಳಿದ್ರೆ ನಿಮ್ದು NPS ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರ್ ಆಫೀಸ್ನಾಗ. 8 ವರ್ಷ ಗಟ್ಟಲೆ ಬೇಕಾ? 8 ವರ್ಷ ಗಟ್ಟಲೆ ಸರ್. ಈಗ 8 ಬಡ್ಜೆಟ್ ಮಂಡನೆ ಆಗಿದ್ವು ಸರ್. ಈಗ ನಾವು ರಿಟೈರ್ಡ್ ಆದ್ಮೇಲೆ 8 ಬಡ್ಜೆಟ್ ಮಂಡನೆ ಆಗಿದ್ವು ಸರ್. ಯಾವ ಬಡ್ಜೆಟ್ನಾಗೂ ನಮ್ಗೆ ಅಮೌಂಟ್ ಇಲ್ವಾ? ಯಾವ ಸರ್ಕಾರನೂ ನಮಗೆ ಕೊಟ್ಟಿಲ್ಲ. ಮತ್ತೆ ನಿಮ್ದು ಇಲಾಖೆ ನೋಡಿದ್ರೆ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಅಲ್ಲ ಇದೆ ಸರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದ್ರೆ ಯಾವುದೇ ತರದ್ದು ನಮ್ಮನ್ನು ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದಾರೆ ಸರ್. ಅಷ್ಟು ಬಿಟ್ರೆ ಆ ಇಲಾಖೆಯಿಂದ ಈಗ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀವು ಸಂಪರ್ಕ ಮಾಡಿದ್ರಿ? ಸರ್. ಅಲ್ಲೂ ಆಮೇಲೆ ಕಾರ್ಯದರ್ಶಿಗಳು ಯಾರು ಅವ್ರಿಗೂ ಪತ್ರ ಹಾಕಿದ್ರಿ? ಹಾಕಿದ್ವಿ ಸರ್. ಅಲ್ಲೇನು ಕೊಟ್ಟು ಬಂದ್ವಿ. ಬೆಂಗಳೂರಾಗ ಹೆಡ್ ಆಫೀಸ್ನಾಗ ರೇಖಾನ CDP ಅವ್ರಿಗೂ ಕೊಟ್ಟು ಹೆಡ್ ಆಫೀಸ್ನಾಗ ಮಾತಾಡ್ತೀವಿ ಸರ್. ಅಧಿಕಾರಿಗಳನ್ನು ಕೊಟ್ಟು ಬಂದ್ವಿ ಸರ್. ಅವರು ಅದನ್ನೇ ಹೇಳ್ತಾ ಇದಾರೆ. ನವೆಂಬರ್ ತಿಂಗಳ ಕೊಟ್ಟಿದ್ವಿ ಸರ್. ಈ ತಿಂಗಳ ಲಾಸ್ಟಿಗೆ ಬಂದ್ಬಿಡ್ತಾವಮ್ಮ, ನೀವೆಲ್ಗೂ ಹೋಗ್ಬೇಡ್ರಿ ಅಂತ ಹೇಳಿದ್ರು ಸರ್. ನಾವು ಅಲ್ಲಿನೂ ಪೇಪರ್ನವ್ರಿಗೂ ಹೋಗ್ತೀವಿ, ಮಾಧ್ಯಮದವ್ರಿಗೂ ಕೊಡ್ತೀವಿ. ಇನ್ನು 15 ದಿವಸದೊಳಗೆ ನಮ್ಗೆ ಅಮೌಂಟ್ ಬೀಳ್ಬೇಕಂತ ಹೇಳಿ ಬಂದಿದ್ವಿ ಸರ್. ಆದ್ರೆ ಅವ್ರು ಈ ತಿಂಗಳ ಕೊನೆಗೆ ಕೊಟ್ಬಿಡ್ತೀವಮ್ಮ, ನಿಮಗೆ ಪೇಪರ್ನವ್ರು ಅಲ್ಲಿ ಕೊಡೋದು, ನಾವು ಕೊಡೋದು ಅಂತ ಹೇಳಿದ್ರು ಸರ್. ಮಾಧ್ಯಮದವರೆಲ್ಲ ಕೊಡೋದು, ನಾವು ಕೊಡೋದು, ನೀವು ಅಲ್ಲಿವರೆಗೆ ಯಾಕೆ ಹೋಗ್ತೀರಾ, ಬಂದ್ಬಿಡ್ತವೆ ಅಂತ ಹೇಳಿದ್ರು ಸರ್. ಅವ್ರಿಗೆ ಕೊಟ್ಟು ಅವ್ರ ಹತ್ರ ಮಾತಾಡ್ ಬಂದು ಈಗ 3 ತಿಂಗಳಾಯ್ತು ಸರ್. ಅದು ಆ ಸೆಂಟ್ರ್ ನಾವು ಅಲಿಯಷ್ಟೊತ್ತಿಗೆ 4 ಬಿಲ್ಡಿಂಗ್ ಹತ್ತಿ ಇಳಿದು 4 ಬಿಲ್ಡಿಂಗ್ ಮೇಲೆ ಇದೆ ಅದು. ಅಲ್ಲ ಸರ್, 4 ಬಿಲ್ಡಿಂಗ್ ಹತ್ತಿ ಇಳಿದು ಅಲದು ಆ ಬಿಲ್ಡಿಂಗ್ ವಿಕಾಸಸೌಧದಲ್ಲಿ ಅಂದ್ರೆ ಕೆಳಗಡೆ ಇಲ್ಲ, ಅದು ಇಲ್ಲ ಸರ್. 4ನೇ ಫ್ಲೋರ್ನಾಗ ಇರೋದು ನೋಡ್ರಿ. ಹ್ಯಾಂಡಿಕ್ಯಾಪ್ಸ್ ಲೇಡಿ HM ನಾಗರತ್ನಮ್ಮ. ಯಾವ ಊರಮ್ಮ? ಅಗ್ರಹಾರ. ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಡಿಸೆಂಬರ್ 84 ಇದ್ರಾಗ ಸೇರಿದ್ದೆ. ಆಮೇಲೆ 19ನೇ ಇಸ್ವಿಗೆ ರಿಟೈರ್ಡ್ ಆಗೀನಿ. 36 ವರ್ಷ ಕೆಲಸ ಮಾಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಎಷ್ಟಿತ್ತ ದುಡ್ಡು ತಿಂಗಳಿಗೆ? 125. 125 ಒಂದು ತಿಂಗಳು 125 ರೂಪಾಯಿ ಇತ್ತು ನೀವು ಕೆಲಸಕ್ಕೆ ಸೇರಿದಾಗ. ಅಷ್ಟು ಕಡಿಮೆ ಸಂಬಳ ಇದ್ದಾಗಲೇ ನೀವು ಕೆಲಸ ಮಾಡಿ ಬರೀ ಅಂಗನವಾಡಿ ಕಾರ್ಯಕರ್ತೆಗೆ ಬರೀ ಮಕ್ಕಳದ್ದು ಒಂದೇ ಕೆಲಸ ಅಲ್ಲ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದೆ. ಅಂದ್ರೆ ಸರ್ಕಾರದ ಮೇಲಧಿಕಾರಿಗಳು ಸೂಚನೆ ಮಾಡ್ತಕ್ಕಂಥ ಎಲ್ಲ ಸೇವೆಗಳನ್ನು ಕೊಟ್ಟಿದ್ದೀವಿ. ಈಗ ನಿಮ್ಗೆ ಏನು ಸಮಸ್ಯೆ ಅಲ್ಲಿ? ನಮಗೆ ಅದೇ 125 ರೂಪಾಯಿ ನಾವು ಸೇರಿದಾಗ ಸಂಬಳ ಬರ್ತಿತ್ತು. ಅದನ್ನು ಎಲ್ಲ ಮಕ್ಕಳು ಸಂಪಾದಿಸ್ಕೊಂಡು ಮನೆಗೆ ಗಂಡಂದಿರಿಗೂ ಅವ್ರಿಗೂ ಕೆಲಸ ಇಲ್ಲ. ಅವರು ಎಲ್ಲರನ್ನೂ ಸುಧಾರಿಸ್ಕೊಂಡು ಮಧ್ಯಾಹ್ನ ತನಕ ಶಾಲೆ ಇತ್ತು. ಅವಾಗ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಇತ್ತು. ಆಮೇಲೆ ಅದು ಮಾಡ್ಕೊಂಬಂದು ಮತ್ತು ಬೇರೆ ಕೂಲಿ ಕೆಲಸ ಮಾಡೋಕೆ ಹೋಗ್ತಿದ್ವಿ. 125 ರೂಪಾಯಿ ನಮ್ಗೆ ಯಾತಕ್ಕೆ ಹಾಕುತ್ತು? ಅಷ್ಟೆಲ್ಲ ಮಾಡಿ
ಮಕ್ಕಳನ್ನ ಎಲ್ಲ ಊರಗಳ ಮಕ್ಕಳದು ಗರ್ಭಿಣಿ ಬಾಣಂತಿಯರದು ಎಲ್ಲರ ಸೇವೆ ಮಾಡಿ ಆಮೇಲೆ ಆರೋಗ್ಯ ಇಲಾಖೆಯವರು ನಮ್ಮನ್ನು ಉರ್ಸ್ಕೊಂಡು ತಿಂತಿದ್ರು. ಆಮೇಲೆ ಎಲೆಕ್ಷನ್ನರು, ಆಮೇಲೆ ರಾಜಕೀಯರು, ಆಮೇಲೆ ಇವರು ಯಾವುದೇ ಕೆಲಸ ಬರಲಿ ನಮ್ಮನ್ನು ಉಪಯೋಗಿಸ್ತಿದ್ರು. ಗ್ರಾಮ ಪಂಚಾಯತರು ಕರಿತಿದ್ರು. ಅವರಿಗೆಲ್ಲ ನಾವು ಹೋಗ್ಲಿಲ್ಲಿದ್ರೆ ನಮ್ಮ ಆಫೀಸರ್ಗೆ ಹೇಳ್ತಿದ್ರು, ನಾವು ಹೇಳ್ತೀವಿ ನೀವು ಹೋಗ್ರಿ ಅಂತ. ಅದನ್ನು ಮಾಡಬೇಕು ಮತ್ತು ಮಕ್ಕಳನ್ನ ಸಂಪಾದಿಸಿ ಅವ್ರನ್ನ ಓದಿಸ್ಕೊಂಡು